ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ನೇಪಾಳ ಉದ್ವಿಗ್ನಗೊಂಡಿದೆ. ಕೆಲವೇ ವರ್ಷಗಳ ಹಿಂದೆ ನಾವು ಶ್ರೀಲಂಕಾದಲ್ಲಿ ಎಂಥ ಭಯಾನಕ ಪ್ರತಿಭಟನೆಗಳನ್ನ ಗಲಭೆಗಳನ್ನ ನೋಡಿದ್ವು. ಕಳೆದ ವರ್ಷ ಬಾಂಗ್ಲಾದೇಶದಲ್ಲಿ ಶೇಖ್ ಹಸೀನಾ ವಿರುದ್ಧ ನಡೆದ ಪ್ರತಿಭಟನೆಗಳು ಹೇಗಿದ್ವೋ ಅದೇ ಥರ ನೇಪಾಳದಲ್ಲಿ ಕೂಡ ಪ್ರತಿಭಟನೆಗಳು ನಡೀತಾ ಇವೆ. ಉದ್ರಿಕ್ತ ಯುವಕರು ಪ್ರಧಾನಿ ಕೆಪಿ ಶರ್ಮಾ ಓಲಿ ಮನೆಗೆ ಬೆಂಕಿ ಹಚ್ಚಿದ್ದಾರೆ. ಅಧ್ಯಕ್ಷ ರಾಮಚಂದ್ರ ಪೌಡೆಲ್ ಮನೆಗೆ ಕೂಡ ನುಗ್ಗಿದ್ದಾರೆ. ಹಾಗೆ ಮಾಜಿ ಪ್ರಧಾನಿಗಳಾದ ಪುಷ್ಪಕುಮಾರ್ ದಹಾಲ್ ಆಲಿಯಾಸ್ ಪ್ರಚಂಡ ಮತ್ತು ಶೇರ್ ಬಹದ್ದೂರ್ ದೇವ್ಬಾ, ಇಂಧನ ಸಚಿವ ದೀಪಕ್ ಖಡ್ಕಾ ಅವರ ಮನೆಗಳನ್ನು ಕೂಡ ಧ್ವಂಸ ಮಾಡಿದ್ದಾರೆ. ಇಲ್ಲಿವರೆಗೆ ಪ್ರತಿಭಟನೆಗಳಲ್ಲಿ 19 ಮಂದಿ ಸಾವಿಗೀಡಾಗಿದ್ದು 300ಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇಲ್ಲಿ ಸೋಷಿಯಲ್ ಮೀಡಿಯಾಗಳ ಮೇಲಿನ ನಿರ್ಬಂಧವನ್ನ ಸರ್ಕಾರ ಹಿಂದಕ್ಕೆ ಪಡೆದ ನಂತರ ಕೂಡ ಪ್ರತಿಭಟನೆಗಳೇನು ಕಡಿಮೆ ಆಗ್ತಾ ಇಲ್ಲ. ಯುವಕರು ಶಾಂತಗೊಳ್ತಾ ಇಲ್ಲ. ನೇಪಾಳದ ಗೃಹ ಸಚಿವರು ಗಲಭೆಗಳ ನೈತಿಕ ಹೊಣೆ ಹೊತ್ತು ರಾಜೀನಾಮೆಯನ್ನ ಕೊಟ್ಟಿದ್ರು. ಈಗ ಪ್ರಧಾನಿ ಕೆಪಿ ಶರ್ಮಾ ಓಲಿ ಕೂಡ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಹಾಗಾದ್ರೆ ಅಲ್ಲಿನ ಪ್ರತಿಭಟನೆಗಳಿಗೆ, ಜನರ ದಂಗೆಗಳಿಗೆ ಕಾರಣ ಏನಾಗ್ತಾ ಇದೆ ನೇಪಾಳದಲ್ಲಿ? ಬನ್ನಿ ನೋಡೋಣ. ನಿಮ್ಮಲ್ಲಿ ಸಾಕಷ್ಟು ಜನ ಯೂಟ್ಯೂಬ್ ಚಾನಲ್ಗಳನ್ನು ಮಾಡಬೇಕು ಅಂತ ಅಂದ್ಕೊಂಡಿರ್ತೀರಿ. ಮತ್ತಷ್ಟು ಜನ ಈಗಾಗಲೇ ಚಾನಲ್ಗಳನ್ನು ಮಾಡಿರ್ತೀರಿ. ಆದರೆ ಅವುಗಳನ್ನು ಹೇಗೆ ಮುಂದುವರಿಸಬೇಕು ಅನ್ನೋದು ಗೊತ್ತಾಗದ ಗೊಂದಲದಲ್ಲಿರ್ತೀರಿ. ನಿಮಗಾಗಿನೇ ಸೆಪ್ಟೆಂಬರ್ ತಿಂಗಳ 12, 13 ಮತ್ತು 14ನೇ ತಾರೀಕು ಆಫ್ಲೈನ್ ತರಬೇತಿ ಕಾರ್ಯಕ್ರಮವನ್ನು ಆಯೋಜಿಸ್ತಾ ಇದ್ದೀವಿ. ಹೆಚ್ಚಿನ ಮಾಹಿತಿಗಾಗಿ 9972379459 ನಂಬರ್ಗೆ ಸಂಪರ್ಕಿಸಿ. ಗೆಳೆಯರೆ, ಸೆಪ್ಟೆಂಬರ್ 8, 2025 ನೇಪಾಳದ ರಾಜಧಾನಿ ನಗರ ಕಾಠ್ಮಂಡುವಿನಲ್ಲಿ ಯುವ ಸಾಗರವೇ ನೆರೆದಿತ್ತು. ಅವರೆಲ್ಲ ಯಾವುದೋ ಕೆಲಸ ಹುಡುಕೊಂಡಲ್ಲಿಗೆ ಬಂದವರಾಗಿರಲಿಲ್ಲ. ಬದಲಾಗಿ ಸರ್ಕಾರದ ನಿರ್ಧಾರದ ವಿರುದ್ಧ ಪ್ರತಿಭಟನೆಗೆ ಅವರು ಬಂದಿದ್ರು. ಅಲ್ಲಿನ ಯಾವ ರಸ್ತೆಯಲ್ಲಿ ನೋಡಿದ್ರೂ ಕೂಡ ಜನ 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 ಜನಸಾಗರ ಅಂತಾರಲ್ಲ, ಹಾಗೆ ಅಲ್ಲಿನ ರಸ್ತೆಗಳ ಮೇಲೆ ಜನ ಕಾಣ್ತಾ ಇದ್ರು. ಈ ಪ್ರತಿಭಟನೆಗೆ ಪ್ರತಿಪಕ್ಷಗಳು ಕೂಡ ಬೆಂಬಲವನ್ನು ಕೊಟ್ಟಿದ್ವು. ಹೀಗಾಗಿ ಆ ಪಕ್ಷಗಳ ಕಾರ್ಯಕರ್ತರು ಕೂಡ ಪ್ರತಿಭಟನಾಕಾರರ ಜೊತೆಗೂಡಿದ್ರು. ಅಲ್ಲಿಗೆ ಕಾಠ್ಮಂಡು ದೊಡ್ಡ ಸಂಘರ್ಷವನ್ನ ಕಾಣೋದಕ್ಕೆ ಸಿದ್ಧ ಆಯಿತು. ಇಷ್ಟಕ್ಕೂ ಪ್ರತಿಭಟನೆಗೆ ಕಾರಣ ಏನು ಅನ್ನೋದನ್ನು ನೋಡಿದರೆ ಮೊದಲು ನಮಗಲ್ಲಿ ಕಾಣೋದು ಸೋಷಿಯಲ್ ಮೀಡಿಯಾ ಮೇಲಿನ ಬ್ಯಾನ್. ನೇಪಾಳದ ಸರ್ಕಾರ ತನ್ನ ದೇಶದಲ್ಲಿ ಯೂಟ್ಯೂಬ್, ಫೇಸ್ಬುಕ್, ಎಕ್ಸ್, ವಾಟ್ಸಪ್ ಸೇರಿದ ಹಾಗೆ ಒಟ್ಟು 26 ಸೋಷಿಯಲ್ ಮೀಡಿಯಾ ಆ್ಯಪ್ಗಳನ್ನು ಬ್ಯಾನ್ ಮಾಡ್ತು. ಅದಕ್ಕೆ ಕಾರಣ ನೇಪಾಳದಲ್ಲಿ ಎಲ್ಲ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳು ಕೂಡ ಅಲ್ಲಿನ ಹೊಸ ಕಾನೂನಿನ ಅನ್ವಯ ನೋಂದಾವಣೆ ಆಗಬೇಕಾಗಿತ್ತು ಮತ್ತು ನೇಪಾಳದಲ್ಲವರು ಗಳಿಸುವ ಹಣ ಏನಿದೆ ಅದಕ್ಕೆ ತೆರಿಗೆಯನ್ನ ಪಾವತಿ ಮಾಡಬೇಕಾಗಿ ಬರ್ತಾ ಇತ್ತು. ಅಕೌಂಟಬಿಲಿಟಿ ಇರಲಿ ಅನ್ನೋ ಥರದ ಒಂದು ಕಾನೂನನ್ನು ನೇಪಾಳ ಅಲ್ಲಿ ಜಾರಿ ಮಾಡ್ತು. ಇಲ್ಲಿ ನೇಪಾಳದ ಸರ್ಕಾರ ತನ್ನ ದೇಶದಲ್ಲಿ ಆಗ್ತಾ ಇದ್ದ ಮಿಸ್ಇನ್ಫಾರ್ಮೇಷನ್, ಡಿಜಿಟಲ್ ಕ್ರೈಮ್, ಸೈಬರ್ ಕ್ರೈಮ್ ಮುಂತಾದವುಗಳನ್ನು ನಿಯಂತ್ರಿಸೋದಕ್ಕೆ ಈ ಕಾನೂನನ್ನು ಜಾರಿ ಮಾಡಿದೀವಿ ಅಂತ ಹೇಳ್ಕೊಳ್ತು. ಇನ್ನು ನೋಂದಾವಣೆ ಮಾಡಿಕೊಳ್ಳೋದಕ್ಕೆ ಆ ಕಂಪನಿಗಳಿಗೆ ಡೆಡ್ಲೈನ್ ಅನ್ನು ಕೂಡ ಕೊಡಲಾಯಿತು. ಚೈನಾದ ಟಿಕ್ಟಾಕ್ ಸೇರಿದ ಹಾಗೆ ವೈಬರ್, ವಿಟಾಕ್, ನಿಂಬುಸ್ನಂಥ ಸಾಕಷ್ಟು ಆ್ಯಪ್ಗಳು ನೇಪಾಳಿ ಸರ್ಕಾರದ ಮಾತನ್ನು ಕೇಳಿದ್ವು. ಆದರೆ ಈ ಪಶ್ಚಿಮ ಮೂಲದ ಕಂಪನಿಗಳಿವೆ ನೋಡಿ, ಅವು ಸರ್ಕಾರದ ಆದೇಶಕ್ಕೆ ಕ್ಯಾರೆ ಅಂತ ಕೂಡ ಅನ್ನಲಿಲ್ಲ. ಹೀಗಾಗಿ ಯಾವ ಆ್ಯಪ್ಗಳು ನೋಂದಾಯಿಸಿಕೊಂಡು ಅವುಗಳಿಗೆ ಅನುಮತಿಯನ್ನು ಕೊಡಲಾಯಿತು. ಉಳಿದವುಗಳ ಮೇಲೆ ಸರ್ಕಾರ ನಿರ್ಬಂಧವನ್ನು ಹೇರಿತು. ಯಾವಾಗ ಯೂಟ್ಯೂಬು, ಫೇಸ್ಬುಕ್ಕು, ಟ್ವಿಟರ್ನಂಥ 10 ಕಂಪನಿಗಳನ್ನು ಬ್ಯಾನ್ ಮಾಡಲಾಯಿತೋ ಅವುಗಳಲ್ಲಿ ಕೆಲಸ ಮಾಡ್ತಾ ಇರೋರು, ಅವುಗಳನ್ನು ನಂಬಿಕೊಂಡು ಬದುಕು ಕಟ್ಟಿಕೊಂಡವರು ಬೀದಿಗೆ ಬೀಳ್ತಾರೆ ಅನ್ನೋ ಕೂಗು ಅಲ್ಲಿ ಶುರುವಾಯಿತು. ಈ ಬಗ್ಗೆ ಪ್ರತಿಕ್ರಿಯಿಸಿದ್ದ ನೇಪಾಳದ ಪ್ರಧಾನಿ ಕೆಪಿ ಶರ್ಮಾ ಓಲಿ, ಈ ಆ್ಯಪ್ಗಳು ನೇಪಾಳದ ಕಾನೂನನ್ನು ಗೌರವಿಸ್ತಾ ಇಲ್ಲ, ನಮ್ಮ ನೆಲದಲ್ಲಿ ವ್ಯಾಪಾರ ಮಾಡ್ಕೋತಾ ಇವೆ, ಅವರಿಲ್ಲಿ ಹಣ ಮಾಡ್ತಾ ಇದ್ದಾರೆ. ನಮ್ಮ ನೆಲದ ಕಾನೂನುಗಳನ್ನೇ ಗೌರವಿಸದ, ನಮ್ಮ ಸಂವಿಧಾನವನ್ನ ಗೌರವಿಸಿದವರನ್ನ ಹೇಗೆ ಸುಮ್ಮನೆ ಬಿಡೋದು? ಕೆಲಸ ಹೋದರೆ ಬೇರೆ ಕಡೆ ಕೆಲಸ ಸಿಗುತ್ತೆ, ಆದರೆ ಇದು ರಾಷ್ಟ್ರ ಗೌರವದ ಪ್ರಶ್ನೆ, ಸಂವಿಧಾನವನ್ನ ಗೌರವಿಸುವ ಪ್ರಶ್ನೆ ಅಂತೆಲ್ಲ ಪ್ರಧಾನಿ ಓಲಿ ಭಾಷಣ ಮಾಡಿದ್ರು. ಹಿಂಗೆ ಹೇಳಿದರೆ ರಾಷ್ಟ್ರೀಯತೆ ಜಾಗೃತಗೊಂಡು ಜನ ತಾವಾಗಿ ಆ ಸೋಷಿಯಲ್ ಮೀಡಿಯಾಗಳನ್ನು ಬಾಯ್ಕಾಟ್ ಮಾಡ್ತಾರೆ ಅಂತ ಓಲಿ ಭಾವಿಸಿದ್ರು ಅನ್ಸುತ್ತೆ. ಆದರೆ ಅಲ್ಲಿ ಹಾಗಾಗಲಿಲ್ಲ. ಚೈನಾದ ಆ್ಯಪ್ಗಳನ್ನು ಬಿಟ್ಟು ಬೇರೆಲ್ಲ ಆ್ಯಪ್ಗಳನ್ನು ಬ್ಯಾನ್ ಮಾಡಿದ್ದು ಅಲ್ಲಿನ ಜನಕ್ಕೆ ಸರಿ ಕಾಣಲಿಲ್ಲ. ಅಷ್ಟೇ ಅಲ್ಲ, ಜಾಗತಿಕವಾಗಿ ಸಾಕಷ್ಟು ಮಾಹಿತಿಗಳನ್ನು ಕೊಡುವ ಆ್ಯಪ್ಗಳನ್ನೇ ಬ್ಯಾನ್ ಮಾಡಿದ್ರಿಂದ ಅಲ್ಲಿನ ಯುವಕರು ಸಿಟ್ಟಿಗೆದ್ರು. ಇದು ಹಕ್ಕುಗಳನ್ನು ಕಸಿಯುವ ಕೆಲಸ ಅಂತ ಅವರು ಕೆರಳಿದ್ರು. ಅದರ ಪರಿಣಾಮ ಸೆಪ್ಟೆಂಬರ್ 8ನೇ ತಾರೀಕು ಕಾಠ್ಮಂಡು ಸೇರಿದ ಹಾಗೆ ದೇಶದ ವಿವಿಧ ನಗರಗಳಲ್ಲಿ ಪ್ರತಿಭಟನೆಗಳು ಆರಂಭ ಆದವು. ಇಲ್ಲಿ ಸೋಷಿಯಲ್ ಮೀಡಿಯಾನ ಬ್ಯಾನ್ ಮಾಡಿದ್ದಕ್ಕೆ ಜನ ರೊಚ್ಚಿಗೆದ್ದು ಪ್ರಧಾನಿ ಮನೆಯನ್ನು ಸುಟ್ರು ಅಂತ ಹೇಳಿದರೆ ಅದು ಸ್ವಲ್ಪ ಅತಿರೇಕ ಅನ್ನಿಸ್ಕೊಳ್ಳುತ್ತೆ. ಇಲ್ಲಿ ಪ್ರತಿಭಟನೆಗೆ ಈ ಸೋಷಿಯಲ್ ಮೀಡಿಯಾ ಅನ್ನೋದು ಕೂಡ ಒಂದು ಕಾರಣ ಆಗಿತ್ತು. ಅಲ್ಲಿನ ಜನ ಬೀದಿಗಿಳಿಯೋದಕ್ಕೆ, ಈ ಪಾರ್ಟಿಯ ಆಕ್ರೋಶವನ್ನು ವ್ಯಕ್ತಪಡಿಸೋದಕ್ಕೆ ಅಲ್ಲಿ ಬೇರೆ ಸಾಕಷ್ಟು ಕಾರಣಗಳು ಕೂಡ ಇದ್ವು.
ಗೆಳೆಯರೆ, ನೇಪಾಳ ಅನ್ನೋದು ಪುಟ್ಟ ದೇಶ. ಅದು ನಮ್ಮ ಕರ್ನಾಟಕಕ್ಕಿಂತ ಚಿಕ್ಕದಾದ ಭೂಪ್ರದೇಶ. ಅಲ್ಲಿ ಸುಮಾರು 3 ಕೋಟಿಗೂ ಅಧಿಕ ಮಂದಿ ವಾಸ ಮಾಡ್ತಾರೆ. ಹಾಗೆ ನೋಡಿದ್ರೆ ನಮ್ಮ ಕರ್ನಾಟಕದ ಅರ್ಧ ಭಾಗದಷ್ಟು ಕೂಡ ಜನಸಂಖ್ಯೆ ಅಲ್ಲಿ ಇಲ್ಲ. ಅಲ್ಲಿ 18 ವರ್ಷಗಳ ಹಿಂದೆ ರಾಜಾಡಳಿತ ಇತ್ತು. ಅವತ್ತಿಗೆ ನೇಪಾಳ ಭಾರತದ ಜೊತೆ ಅತ್ಯುತ್ತಮ ಸಂಬಂಧಗಳನ್ನು ಕೂಡ ಇಟ್ಕೊಂಡಿತ್ತು ಮತ್ತು ಅದೇ ಕಾರಣಕ್ಕೆ ಆ ಪುಟ್ಟ ದೇಶದ ಮೇಲೆ ಚೈನಾದ ಕೆಂಗಣ್ಣು ಬಿತ್ತು. ಹಾಗಂತ ಅವರು ನೇಪಾಳವನ್ನು ಆಕ್ರಮಿಸಿಕೊಂಡು ಬಿಡೋದಕ್ಕೆ ಹೋಗಲಿಲ್ಲ. ಬದಲಿಗೆ ರಾಜ ಆಡಳಿತದ ವಿರುದ್ಧ ಅಲ್ಲಿ ಕಮ್ಯುನಿಸ್ಟ್ ಚಳುವಳಿ ಶುರು ಆಗೋ ಹಾಗೆ ನೋಡಿಕೊಂಡ್ರು. ಪ್ರಚಂಡ ಅಲಿಯಾಸ್ ಪುಷ್ಪಕಮಲ್ ದಹಲ್ ನೇತೃತ್ವದಲ್ಲಿ ಮಾವೋವಾದಿ ಪಡೆಗಳು ಸಶಸ್ತ್ರ ಹೋರಾಟಕ್ಕಿಳಿದವು. ಅದೇ ಸಂದರ್ಭದಲ್ಲಿ ಜನರಲ್ಲಿ ಕೂಡ ರಾಜನ ವಿರುದ್ಧ ಒಂದು ಅಸಮಾಧಾನ ಶುರುವಾಗಿತ್ತು. ಜನರ ಪ್ರತಿಭಟನೆಗಳು ಶುರುವಾದವು. ಹೀಗಾಗಿ ಅಲ್ಲಿ ರಾಜ ಆಡಳಿತ ರದ್ದಾಯಿತು, ಪ್ರಜಾಪ್ರಭುತ್ವ ಬಂತು. ಆದರೆ 18 ವರ್ಷಗಳಲ್ಲಿ 13 ಬಾರಿ ಅಲ್ಲಿನ ಪ್ರಧಾನಿಗಳು ಬದಲಾದರು. ಒಂದು ಸ್ಥಿರ ಆಡಳಿತ ಸಾಧ್ಯ ಆಗಲಿಲ್ಲ. ಭ್ರಷ್ಟಾಚಾರ ಅನ್ನೋದು ವಿಪರೀತ ಪ್ರಮಾಣದಲ್ಲಿ ಅಲ್ಲಿದೆ. ಅಲ್ಲಿ ಯಾವುದು ಪ್ರತಿಪಕ್ಷ, ಯಾವುದು ಆಡಳಿತ ಪಕ್ಷ ಅನ್ನೋದು ಕೂಡ ಗೊತ್ತಾಗದಷ್ಟು ರಾಜಕೀಯ ಕಲಸು ಮೇಲೋಗರ. ಇನ್ನು ಬಡತನ, ಬೆಲೆ ಏರಿಕೆ, ನಿರುದ್ಯೋಗ ಎಲ್ಲ ಕೂಡ ವಿಪರೀತ ಪ್ರಮಾಣದಲ್ಲಿದ್ದರೆ ಅಷ್ಟೇ ಪ್ರಮಾಣದಲ್ಲಿ ರಾಜಕಾರಣಿಗಳ ಮಕ್ಕಳ ವೈಭೋಗ ಮತ್ತು ಐಷಾರಾಮಗಳು ಇವೆ. ಗೆಳೆಯರೆ, ನೇಪಾಳದಲ್ಲಿ ಇವತ್ತಿರೋ KP ಶರ್ಮಾ ಓಲಿ, ಈ ಹಿಂದಿನ ಪ್ರಧಾನಿ ಪ್ರಚಂಡ ಎಲ್ಲ ಕೂಡ ಕಮ್ಯುನಿಸ್ಟ್ ಹಿನ್ನೆಲೆಯಿಂದ ಬಂದವರು. ಸಮಾಜವಾದ, ಸಮಾನತೆಯ ಕನಸುಗಳನ್ನು ಜನರಲ್ಲಿ ಬಿತ್ತಿ ಅಧಿಕಾರವನ್ನು ತಮ್ಮ ಕೈಗೆ ತಗೊಂಡ್ರು. ಆದರೆ ಅಧಿಕಾರಕ್ಕೆ ಬಂದ ನಂತರ ನೇಪಾಳವನ್ನು ಮರೆತು ತಮ್ಮ ಕುಟುಂಬಗಳ ಆಸ್ತಿಯನ್ನು ಹೆಚ್ಚು ಮಾಡಿಕೊಂಡ್ರೆ ಹೊರತು ದೇಶದ ಅಭಿವೃದ್ಧಿಯ ಕಡೆಗೆ ಗಮನ ಹರಿಸೋದಕ್ಕೆ ಹೋಗಲಿಲ್ಲ. ಇನ್ನು ಅಲ್ಲಿ ಸೋಷಿಯಲ್ ಮೀಡಿಯಾದ ಪ್ರಭಾವ ಹೆಚ್ಚಾದ ನಂತರ ಹೊಸ ತಲೆಮಾರಿನ ನಾಯಕರ ಉಗಮ ಆಗೋದಕ್ಕೆ ಶುರುವಾಯಿತು. ಅದರಲ್ಲೂ ರಾಜಧಾನಿ ಕಾಠಮಂಡುವಿನ ಮೇಯರ್ ಆಗಿ ಆಯ್ಕೆಯಾಗಿರುವ ಬಾಲೇಂದ್ರ ಶಾ ಅಲ್ಲಿನ ಯುವಕರಿಗೆ ಮಾದರಿಯಾಗಿದ್ದಾರೆ. ರಾಜಕೀಯ ಕುಟುಂಬದ ಹಿನ್ನೆಲೆ ಇಲ್ಲದ ರ್ಯಾಪರ್ ಕೂಡ ಆಗಿದ್ದ ಬಾಲೇನ್ ಶಾ ಅಂತ ಕರೆಸಿಕೊಳ್ಳುವ ಈ ಬಾಲೇಂದ್ರ ಶಾ ತಮ್ಮ 32ನೇ ವಯಸ್ಸಿಗೆ ಕಾಠಮಂಡುವಿನ ಮೊಟ್ಟ ಮೊದಲ ಪಕ್ಷೇತರ ಅಭ್ಯರ್ಥಿಯಾಗಿ ಆಯ್ಕೆಯಾಗಿ ಮೇಯರ್ ಕೂಡ ಆದರು. ಗೆಳೆಯರೆ, ಈ ಬಾಲೇಂದ್ರ ಶಾ ಇವತ್ತು ಕಾಠಮಂಡುವಿನಲ್ಲಿ ಮತ್ತು ನೇಪಾಳದ ರಾಜಕಾರಣದಲ್ಲಿ ಅತಿದೊಡ್ಡ ಬದಲಾವಣೆಗೆ ಕಾರಣ ಆಗ್ತಾ ಇದ್ದಾರೆ. ವಿಶೇಷ ಅಂದರೆ ಇವರು ಓದಿದ್ದು ನಮ್ಮ ಕರ್ನಾಟಕದಲ್ಲಿ, ಅದರಲ್ಲೂ ನಮ್ಮ ಬೆಳಗಾವಿಯ VTUನಲ್ಲಿ MTech ಪದವಿಯನ್ನು ಪಡ್ಕೊಂಡವರು ಬಾಲೇಂದ್ರ ಶಾ. ಇವರು ಆಯುರ್ವೇದವನ್ನು ಪ್ರಾಕ್ಟೀಸ್ ಮಾಡ್ತಾರೆ. ಆದರೆ ಇವರು ವೈದ್ಯಕೀಯ ಶಿಕ್ಷಣವನ್ನು ಪಡ್ಕೊಂಡವರಲ್ಲ. ಪಾರಂಪರಿಕವಾಗಿ ಆಯುರ್ವೇದ ಚಿಕಿತ್ಸೆಯನ್ನ ಜನರಿಗೆ ಕೊಡ್ತಾ ಬರ್ತಾ ಇದ್ದಾರೆ. ಈತ MTech ಪದವೀಧರ, ನಮ್ಮ ಕರ್ನಾಟಕದಲ್ಲಿ ವಿದ್ಯಾಭ್ಯಾಸವನ್ನು ಪೂರೈಸಿದ್ದಾರೆ. ಈ ಬಾಲೇನ್ ಕಾಠಮಂಡುವಿನಲ್ಲಿ ಮಾಡ್ತಾ ಇದ್ದ ಕೆಲಸಗಳು, ಅಲ್ಲಿ ತರ್ತಾ ಇದ್ದ ಸುಧಾರಣೆಗಳು ನೇಪಾಳದ ಯುವಕರ ಉತ್ಸಾಹವನ್ನ ಹೆಚ್ಚು ಮಾಡಿದ್ವು. ಜೊತೆಗೆ ಅಲ್ಲಿ ರಾಜಕಾರಣಿಗಳ ಮಕ್ಕಳು ಮತ್ತು ವಯಸ್ಸಾದ ಅದೇ ರಾಜಕಾರಣಿಗಳನ್ನ ಬದಲಾಯಿಸೋದಕ್ಕೆ ಒಂದು ದೊಡ್ಡ ಆಂದೋಲನ ಕೂಡ ಶುರುವಾಗಿತ್ತು. ಅವರು ನೇಪಾಳದ ಕಮ್ಯುನಿಸ್ಟ್ ಸರ್ಕಾರ ಮತ್ತು ಅದರ ನಾಯಕರ ಭ್ರಷ್ಟಾಚಾರದ ವಿರುದ್ಧ ಹೋರಾಟಗಳನ್ನು ಶುರು ಮಾಡಿಯಾಗಿತ್ತು. ಆದರೆ ಭ್ರಷ್ಟಾಚಾರದ ವಿರುದ್ಧ ನಡೆಯೋ ಹೋರಾಟಗಳಿಗೆ ದೊಡ್ಡ ಮಟ್ಟದ ಜನಬೆಂಬಲ ಯಾವತ್ತೂ ಸಿಗೋದಿಲ್ಲ. ಹೀಗಾಗಿ ಅದು ಕೂಡ ಒಂಥರ ನಿಧಾನಗತಿಯಲ್ಲಿ ನಡೀತಾ ಇತ್ತು. ಅದೇ ಸಮಯಕ್ಕೆ ಪ್ರಧಾನಿ ಓಲಿ ಸೋಷಿಯಲ್ ಮೀಡಿಯಾಗಳ ಮೇಲೆ ನಿರ್ಬಂಧವನ್ನು ಹೇರಿದ್ರು. ಅದು ಯುವಕರನ್ನ ಒಂದು ಮಾಡ್ತು ಮತ್ತು ಪ್ರತಿಭಟನೆಗಳ ಕಿಚ್ಚು ಹೆಚ್ಚಾಗೋ ಹಾಗೆ ನೋಡ್ಕೊಳ್ತು. ಸೋಷಿಯಲ್ ಮೀಡಿಯಾಗಳ ಮೇಲೆ ನಿರ್ಬಂಧವನ್ನು ಹೇರುವ ಮೂಲಕ ಬದಲಾವಣೆಗಳನ್ನು ತಡೆಯೋ ಪ್ರಯತ್ನಕ್ಕೆ ಸರ್ಕಾರ ಮುಂದಾಗ್ತಾ ಇದೆ ಅಂತ ಯುವಕರು ಭಾವಿಸಿದ್ರು. ಟಿಕ್ಟಾಕ್ನಂಥ ಸಮಯ ವ್ಯರ್ಥ ಮಾಡೋ ಚೈನಾ ಆ್ಯಪ್ಗಳಿಗೆ ಸರ್ಕಾರ ಅವಕಾಶವನ್ನು ಕೊಡ್ತಾ ಇದೆ. ಎಕ್ಸು, ಯೂಟ್ಯೂಬ್ಗಳನ್ನು ಬ್ಯಾನ್ ಮಾಡ್ತಾ ಇದೆ ಅಂತ ಅಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಹೋಯಿತು. ಅಲ್ಲಿಂದ ZEN ಪ್ರತಿಭಟನೆಗಳು ಶುರುವಾದವು. ಗೆಳೆಯರೆ, ZEN ಅಂದರೆ 1996ರ ನಂತರ ಮತ್ತು 2010ರ ಒಳಗೆ ಹುಟ್ಟಿದ ಜನಾಂಗ. ಅಂದರೆ 30 ವರ್ಷದ ಒಳಗಿನ ಯುವ ಸಮೂಹ ಇದು. ಈ ಪ್ರತಿಭಟನೆಯಲ್ಲಿ ಯುವಕರೇ ಹೆಚ್ಚಿದ್ದಾರೆ. ಹೀಗಾಗಿ ಇದನ್ನು ZEN ಪ್ರತಿಭಟನೆ ಅಂತ ಕರೆಯಲಾಗ್ತಾ ಇದೆ. ಈ ಪ್ರತಿಭಟನೆಗೆ ಕಾಠಮಂಡುವಿನ ಮೇಯರ್ ಬಲೇನ್ ಶಾ ಕೂಡ ಬೆಂಬಲವನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಸಾಕಷ್ಟು ಪ್ರತಿಪಕ್ಷಗಳ ನಾಯಕರ ಬೆಂಬಲ ಕೂಡ ಸಿಗ್ತಾ ಇದೆ. ಇನ್ನು ಈ ಪ್ರತಿಭಟನೆಗಳನ್ನು ಆಯೋಜಿಸಿದ್ದು ಹಮಿ ನೇಪಾಳಿ ಅನ್ನೋ ಗುಂಪು. ನೇಪಾಳದ ರಾಜಕಾರಣಿಗಳು ಮಾಡ್ತಾ ಇರೋ ಭ್ರಷ್ಟಾಚಾರದ ವಿರುದ್ಧ ಪ್ರತಿಭಟನೆಗಳನ್ನು ನಾವು ಮಾಡ್ತಾ ಇದ್ದೀವಿ ಅಂತ ಈ ಹಮಿ ನೇಪಾಳಿ ಹೇಳಿಕೊಳ್ತಾ ಇದೆ. ಇನ್ನು ಪ್ರತಿಭಟನಾಕಾರರನ್ನು ನಿಯಂತ್ರಿಸೋದಕ್ಕೆ ಸರ್ಕಾರ ಅಶ್ರುವಾಯು ಸಿಡಿಸ್ತು. ಸೇನೆ ರಂಗಕ್ಕಿಳಿತು. ಸುಮಾರು 19 ಮಂದಿ ಪ್ರತಿಭಟನಾಕಾರರು ಸಾವಿಗೀಡಾದರು. ಯಾವುದೇ ಪ್ರತಿಭಟನೆಯನ್ನು ಬಲವಂತದಿಂದ ಮಟ್ಟ ಹಾಕ್ತೀವಿ ಅಂತ ಹೋದಾಗ ಅದು ಮತ್ತಷ್ಟು ತೀವ್ರವಾಗೋದಕ್ಕೆ ಶುರುವಾಗುತ್ತೆ. ಅಲ್ಲಿ ಕೂಡ ಹಾಗೆ ಆಯಿತು. 19 ಮಂದಿ ಸಾವಿಗೀಡಾದ ನಂತರ ಅಲ್ಲಿನ ಗೃಹ ಸಚಿವರು ರಾಜೀನಾಮೆ ಕೊಟ್ಟರು. ಓಲಿ ಸೋಷಿಯಲ್ ಮೀಡಿಯಾಗಳ ಮೇಲಿನ ನಿರ್ಬಂಧವನ್ನು ವಾಪಸ್ಸು ತೆಗೆದುಕೊಳ್ಳೋದಕ್ಕೆ ಒಪ್ಪಿದ್ರು. ಆದರೆ ಅಲ್ಲಿ ಸೋಷಿಯಲ್ ಮೀಡಿಯಾ ಮೇಲಿನ ನಿರ್ಬಂಧ ಅನ್ನೋದು ಜಸ್ಟ್ ಒಂದು ನೆಪ ಮಾತ್ರ ಆಗಿತ್ತು ಮತ್ತು ಸರ್ಕಾರದ ಭ್ರಷ್ಟಾಚಾರಗಳ ವಿರುದ್ಧ ದೊಡ್ಡ ಮಟ್ಟದ ಆಕ್ರೋಶ ಕೂಡ ಅಲ್ಲಿತ್ತು. ಅದರ ಜೊತೆಗೆ
ಯಾವಾಗ ಸರ್ಕಾರ ಒಂದು ಹೆಜ್ಜೆ ಹಿಂದಕ್ಕೆ ಇಡ್ತೋ ಅದನ್ನು ನಮ್ಮ ಗೆಲುವು ಅಂತ ಪ್ರತಿಭಟನಾಕಾರರು ಭಾವಿಸಿದ್ರು. ನಾವು ಮತ್ತಷ್ಟು ತೀವ್ರವಾಗಿ ಪ್ರತಿಭಟಿಸಿದರೆ ಗ್ಯಾರಂಟಿ ಇಲ್ಲಿ ಬದಲಾವಣೆ ಬರುತ್ತೆ ಅಂತ ಅವರು ನಿರ್ಧಾರ ಮಾಡಿದರು. ಅದರ ಪರಿಣಾಮ ಅಂದರೆ ಪ್ರಧಾನಿ ಹಾಗೂ ದೇಶದ ಅಧ್ಯಕ್ಷರ ಮನೆಗಳ ಮೇಲೆ ದಾಳಿಗಳಾದವು. ಪ್ರಧಾನಿ ಓಲಿ ಅವರ ನಿವಾಸಕ್ಕೆ ಬೆಂಕಿ ಕೂಡ ಹಚ್ಚಲಾಯಿತು. ಗೆಳೆಯರೆ, ಕೆಲವೇ ವರ್ಷಗಳ ಹಿಂದೆ ಶ್ರೀಲಂಕಾದಲ್ಲಿ ಕೂಡ ಇದೇ ರೀತಿಯ ಪರಿಸ್ಥಿತಿ ಇತ್ತು. ಚೈನಾದ ಮಡಿಲಲ್ಲಿ ಕೂತಿದ್ದ ರಾಜಪಕ್ಷೆಗಳು ಶ್ರೀಲಂಕಾನ ದೋಚಿ ಹಸಿವು, ಬಡತನ, ನಿರುದ್ಯೋಗಕ್ಕೆ ತಳ್ಳಿದ್ದಾರೆ ಅಂತ ಅಲ್ಲಿ ಶುರುವಾದ ಪ್ರತಿಭಟನೆ ಪ್ರಧಾನಿಯ ಮನೆ ಮೇಲೆ ದಾಳಿಗೆ ಕಾರಣ ಆಯಿತು. ಮನೆಗೆ ಹಾಗೂ ಆತನ ಐಷಾರಾಮಿ ಕಾರುಗಳಿಗೆ ಪ್ರತಿಭಟನಾಕಾರರು ಬೆಂಕಿ ಹಚ್ಚಿದ್ರು. ಈಗ ಕೂಡ ಚೈನಾದ ತೊಡೆಯ ಮೇಲೆ ಕೂತು ಆಗಾಗ ಭಾರತದ ಜೊತೆ ಕೂಡ ಆಟ ಆಡ್ತಾ ಇದ್ದ ನೇಪಾಳದ ಓಲಿ ಮನೆಗೆ ಕೂಡ ಬೆಂಕಿ ಬಿದ್ದಿದೆ. ಓಲಿ ಪ್ರಧಾನಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೂಡ ಕೊಟ್ಟಿದ್ದಾರೆ. ಇನ್ನು ನೇಪಾಳದ ಪ್ರಧಾನಿ ಕೆಪಿ ಶರ್ಮಾ ಓಲಿ ದುಬೈಗೆ ಪಲಾಯನ ಮಾಡಿರುವ ಸುದ್ದಿಗಳು ಬರ್ತಾ ಇವೆ. ಬಾಂಗ್ಲಾದೇಶದ ಪ್ರಧಾನಿ ಶೇಖ್ ಹಸೀನಾಗೆ ಭಾರತ ಆಶ್ರಯವನ್ನು ಕೊಡ್ತು. ಆದರೆ ಈ ನೇಪಾಳದ ಪ್ರಧಾನಿಗೆ ಆ ಅದೃಷ್ಟ ಕೂಡ ಇಲ್ಲ. ಆತ ಅಧಿಕಾರದಲ್ಲಿದ್ದಷ್ಟು ದಿನ ಚೈನಾದ ತೊಡೆ ಮೇಲೆ ಕೂತ್ಕೊಂಡು ಭಾರತ ವಿರೋಧಿ ಹೇಳಿಕೆಗಳನ್ನು ಕೊಡ್ತಾ ಭಾರತದ ವಿರುದ್ಧವೇ ಕೆಲಸ ಮಾಡ್ತಾ ಬರ್ತಾ ಇದ್ದ. ಇನ್ನು ನೇಪಾಳದಲ್ಲಿ ಪಾಕಿಸ್ತಾನ ಹಾಗೂ ISIನ ಪ್ರಭಾವ ಹೆಚ್ಚಾಗೋದರ ಹಿಂದೆ ಕೂಡ ಈ ಕೆಪಿ ಶರ್ಮಾ ಓಲಿಯ ಕೈವಾಡ ಇತ್ತು ಅಂತ ಹೇಳ್ತಾರೆ. ಇಂಥ ನಾನಾ ಕಾರಣಗಳಿಂದಾಗಿ ಭಾರತ ಆತನಿಗೆ ಆಶ್ರಯವನ್ನು ಕೊಡೋದಕ್ಕೆ ಒಪ್ಪಿದಂತಿಲ್ಲ. ಹೀಗಾಗಿ ಅನಾರೋಗ್ಯದ ನೆಪ ಒಡ್ಡಿ ಚಿಕಿತ್ಸೆಯ ಹೆಸರಲ್ಲಿ ಕೆಪಿ ಶರ್ಮಾ ಓಲಿ ದುಬೈಗೆ ಪಲಾಯನ ಮಾಡಿದ್ದಾನೆ. ಆತ ಹಾಗೆ ಪಲಾಯನ ಮಾಡದೆ ಪ್ರತಿಭಟನಾಕಾರರ ಕೈಗೆ ಸಿಕ್ಕಿದ್ರೆ ಅಲ್ಲಿ ಜೀವ ಕಳ್ಕೊಳ್ಳೋ ಸಾಧ್ಯತೆಗಳು ಕೂಡ ಇದ್ವು. ಹೀಗಾಗಿ ಓಲಿಗೆ ಇಲ್ಲಿದ್ದದ್ದು ಎರಡೇ ಅವಕಾಶಗಳು. ಒಂದು, ಆತ ದುಬೈಗೆ ಹೋಗಬೇಕಿತ್ತು ಅಥವಾ ಚೈನಾಗೆ ಹೋಗಬೇಕಿತ್ತು. ಚೈನಾ ಆಶ್ರಯ ಕೊಡೋದಕ್ಕೆ ಒಪ್ಪುತ್ತೋ ಇಲ್ವೋ ಅಂತೂ ಓಲಿ ದುಬೈ ಕಡೆಗೆ ಪಲಾಯನ ಮಾಡಿರೋ ಬಗ್ಗೆ ಮಾಹಿತಿಗಳು ಬರ್ತಾ ಇವೆ. ಇತ್ತೀಚೆಗಷ್ಟೇ ಇದೇ ನೇಪಾಳದಲ್ಲಿ ಪ್ರಜಾಪ್ರಭುತ್ವ ಬೇಡ, ನಮಗೆ ಮತ್ತೆ ರಾಜಾಡಳಿತಾನೇ ಬೇಕು ಅನ್ನೋ ಪ್ರತಿಭಟನೆಗಳು ಶುರುವಾಗಿದ್ವು. ಈಗ ಪ್ರಧಾನಿ ಬೇಡ, ಭ್ರಷ್ಟ ರಾಜಕಾರಣಿಗಳೂ ನಮಗೆ ಬೇಡ ಅನ್ನೋ ಹೋರಾಟ ಅಲ್ಲಿ ನಡೀತಾ ಇದೆ. ಇದೇ ರೀತಿಯ ಪ್ರತಿಭಟನೆಗಳ ಮೂಲಕ ದೇಶಕ್ಕೆ ಬೆಂಕಿ ಹಚ್ಚಿ 18 ವರ್ಷಗಳ ಹಿಂದೆ ಅಧಿಕಾರವನ್ನು ತಮ್ಮ ಕೈಗೆ ತಗೊಂಡಿದ್ದ ನೇಪಾಳದ ಕಮ್ಯುನಿಸ್ಟ್ ಪಾರ್ಟಿ ಈಗ ಜನರ ನಿರೀಕ್ಷೆಗಳನ್ನ ಈಡೇರಿಸಲಾಗದೆ ಅದೇ ಥರದ ಪ್ರತಿಭಟನೆಗಳ ಮೂಲಕ ಅಧಿಕಾರವನ್ನು ಕಳ್ಕೊಳ್ತಾ ಇದೆ. ಕರ್ಮ ರಿಟರ್ನ್ಸ್. ಇನ್ನು ಸೋಷಿಯಲ್ ಮೀಡಿಯಾಗಳು ಗೆಳೆಯರೆ, ಅದರ ಬಗ್ಗೆ ಮಾತಾಡೋದಕ್ಕೆ ತುಂಬಾನೇ ಇದೆ. ಜನ ಇವತ್ತು ಊಟ ಉದ್ಯೋಗ ಸಿಗದೇ ಇದ್ರೂ ಇದ್ದು ಬಿಟ್ಟಾರು. ಆದರೆ ಸೋಷಿಯಲ್ ಮೀಡಿಯಾನ ಕಿತ್ಕೊಂಡ್ರೆ ಯಾವ ಪರಿ ದಂಗೇಳಬಹುದು ಅನ್ನೋದು ನೇಪಾಳದಲ್ಲಿ ಗೊತ್ತಾಗ್ತಾ ಇದೆ. ಈ ಪ್ರತಿಭಟನೆಗಳ ಹಿಂದೆ ಅಮೆರಿಕಾದ ಡೀಪ್ ಸ್ಟೇಟ್ ಇದೆ ಅನ್ನೋ ಅನುಮಾನಗಳು ಕೂಡ ದಟ್ಟವಾಗಿವೆ. ಯಾಕೆಂದರೆ ಓಲಿ ಸರ್ಕಾರ ಹಾಗೆ ಈ ಹಿಂದಿನ ಪ್ರಚಂಡ ಕೂಡ ಚೈನಾದ ತೊಡೆ ಮೇಲೆ ಕೂತಿದ್ರು. ಅಮೆರಿಕಾಗೆ ಇಲ್ಲಿ ಅವಕಾಶಗಳು ಕಡಿಮೆ ಇದ್ವು. ಹೀಗಾಗಿ ಅಲ್ಲಿನ ಸರ್ಕಾರದ ವಿರುದ್ಧ ಅಮೆರಿಕಾದ ಡೀಪ್ ಸ್ಟೇಟ್ ಪಿತೂರಿ ಮಾಡಿದೆ ಅನ್ನೋ ಮಾತುಗಳು ಕೂಡ ಅಲ್ಲಿ ಕೇಳಿ ಬರ್ತಾ ಇವೆ. ಇನ್ನು ನೇಪಾಳದ ಈ ಘಟನೆ ಭಾರತಕ್ಕೆ ಕೂಡ ಒಂದು ಪಾಠ. ನಾಳೆ ಪಶ್ಚಿಮದ ಸೋಷಿಯಲ್ ಮೀಡಿಯಾಗಳನ್ನು ನಿಯಂತ್ರಿಸೋದಕ್ಕೆ ಭಾರತವೂ ಪ್ರಯತ್ನಿಸುವ ಅವಕಾಶ ಇರುತ್ತೆ. ಆದರೆ ಹಾಗೆ ಮಾಡೋ ಮೊದಲು ನಮ್ಮದೇ ಆದ ಸರ್ಚ್ ಇಂಜನ್ನು, ನಮ್ಮದೇ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳನ್ನು ರಚನೆ ಮಾಡದೇ ಇದ್ದರೆ ಭಾರತಕ್ಕೆ ಕೂಡ ಮುಂದೆ ಕಷ್ಟ ಅನ್ನೋದು ಇದ್ದೇ ಇರುತ್ತೆ. ಇದು ಗೆಳೆಯರೆ ನೇಪಾಳದಲ್ಲಿ ನಡೆದಿರುವ ZEN ಪ್ರತಿಭಟನೆ ಮತ್ತು ಅದಕ್ಕೆ ಕಾರಣವಾಗಿರುವ ಅಂಶಗಳ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.